ಟೆಂಪಲ್ ಒಳಗಡೆ ಅಂತೂ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು ದಕ್ಷಿಣ ಕೈಲಾಸ ಕ್ಷೇತ್ರವಾದಂಥ ಕೈಲಾಸಗಿರಿ ಕೇವ್ ಟೆಂಪಲ್ಗೆ ಹೋಗ್ತಾ ಇರೋದು. ಇದು ನಾನು ಎಲ್ಲಿಂದ ಸ್ಟಾರ್ಟ್ ಆಗಿರೋದಪ್ಪ ಅಂತ ಹೇಳಿದ್ರೆ, ನಾನು ಬಂದು ಕೈವಾರ ತಾತಯ್ಯ ಟೆಂಪಲ್ ಹತ್ರದಿಂದ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಟೆಂಪಲ್ ಹೇಗಿದೆ ಏನು ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ವಿಡಿಯೋನ ಮಿಸ್ ಮಾಡ್ದಿರೋ ಕೊನೆ ತನಕ ನೋಡಿ. ಆ್ಯಂಡ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಮತ್ತು ಇನ್ಫಾರ್ಮೇಷನು ಎಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನು ಇಲ್ಲಿಗೆ ಹೋಗ್ತಾ ಇರೋದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಾನು ನಮ್ಮ ದೊಡ್ಡ ಮಗನಾದಂಥ ದಕ್ಷಿತ್ಗೆ ಲಾಸ್ಟ್ 15 ಡೇಸ್ ಬ್ಯಾಕು ಅವನು ಮನೆ ಮೇಲೆ ಕೆಳಗಡೆನೇ ಬಿದ್ದು ಕೈ ಸ್ವಲ್ಪ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ದಿರಾ ನಾನು ನಾಟಿ ವೈದ್ಯ ಮಾಡಿಸೋಣ ಅಂತ ಹೇಳಿಬಿಟ್ಟು, ಕೈವಾರ ಹತ್ರ ತುಂಬ ಫೇಮಸ್ಸು ಪಾರಂಪರಿಕ ನಾಟಿ ವೈದ್ಯ ಅಂತೇಳಿ ಮಾಡ್ತಾರೆ. ಕೈ ಮುರಿದಿರೋದಕ್ಕಾಗಲಿ ಕಾಲು ಮುರಿದಿರೋದಕ್ಕಾಗಲಿ ಅವ್ರು ನಾಟಿ ಔಷಧಿ ಹಾಕಿ ರೆಡಿ ಮಾಡಿಸ್ತಾರೆ. ಸೊ ಅದನ್ನು ನಮ್ಮ ಫ್ರೆಂಡ್ ಅವ್ರಿಗೆ ಲಾಸ್ಟ್ ಟೈಮ್ ಆಗಿತ್ತು, ತುಂಬ ಬೇಗ ರಿಕವರಿ ಆದರು. ಅದೊಂದೇ ಕಾರಣಕ್ಕೆ ನಾನು ಅಲ್ಲಿ ಹಾಕ್ಸಿದ್ದು. ಇಲ್ಲ ಅಂತ ಹೇಳಿದ್ರೆ ನಮ್ಮಮ್ಮ ಅವರೆಲ್ಲನೂ ಹಾಸ್ಪಿಟ್ಲಲ್ಲೇ ರೆಡಿ ಮಾಡಿಬಿಟ್ಟಿದ್ರು. ಆ್ಯಂಡ್ ಅಲ್ಲಿ ಬಂದುಬಿಟ್ಟು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾನು ಕೈವಾರ ಟೆಂಪಲ್ ನೋಡಿಕೊಂಡೆ. ಕೈವಾರ ತಾತಯ್ಯ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಬಂದಿದ್ದೀವಲ್ಲ, ಟೆಂಪಲ್ ನೋಡಿ ತುಂಬ ವರ್ಷ ಆಯಿತು ಈ ಟೆಂಪಲ್ನ ಅಂತ ಹೇಳಿಬಿಟ್ಟು ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇರೋದು. ಆ್ಯಂಡ್ ಇದು ಬಂದ್ಬಿಟ್ಟು ತುಂಬ ಹಳೇದು ಫ್ರೆಂಡ್ಸ್, ಮಹಾಭಾರತದ ಕಾಲದಿಂದನೂ ಇದೆ ಈ ಟೆಂಪಲ್ ಹಿಸ್ಟ್ರಿ. ಆ ಮಹಾಭಾರತದ ಟೈಮಲ್ಲೂ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಪಾಂಡವರು ಅವರ 12 ವರ್ಷದ ವನವಾಸ ಮಾಡೋ ಟೈಮಲ್ಲಿ ಒನ್ ಟೈಮ್ ಇಲ್ಲಿ ಬಂದು ಸ್ಟೇ ಮಾಡಿರೋವಂಥದ್ದು. ಸೊ ಅಂಡ್ ಇಲ್ಲಿ ಬಂದು ಶಿವನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆಗಳು ಮಾಡಿ ಅವರು ವಿಶ್ರಾಂತಿ ಪಡೆದು ಹೋಗಿರೋವಂಥ ಪ್ಲೇಸು. ಆ್ಯಂಡ್ ನಾನು ಇಲ್ಲಿಗೆ 10 ವರ್ಷದ ಮುಂಚೆ ಬಂದಿದ್ದೆ ಮತ್ತು ಈಗಲೇ ಬರ್ತಾ ಇರೋದು. ಆಗ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕು ತುಂಬ ನಡೀತಾಯಿತ್ತು. ಆ್ಯಂಡ್ ಇವಾಗ ಮುಗಿದಿದೆಯಾ ಅಂತ ಹೇಳಿದ್ರೆ, ಇವಾಗ ಅದಕ್ಕಿಂತ ಜಾಸ್ತಿನೇ ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು 64 ಶಿವನ ಆಕಾರಗಳನ್ನ, ಮೂರ್ತಿಗಳನ್ನ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದಾರೆ. ಸಮುದಾಯ ಭವನ ಇದೆ ಆ್ಯಂಡ್ ಪಾರ್ಕಿಂಗು ಇದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಬಂದಾಗ ಏನೂ ಸಹ ಇರಲಿಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಮಂಕೀಸು, ಕೋತಿಗಳೆಲ್ಲ ಎಷ್ಟು ಫ್ರೀಡಮಾಗಿ ಓಡಾಡ್ಕೊಂಡಿದ್ದಾವೆ. ಅದಕ್ಕೆ ಯಾರು ಏನು ಇದು ಮಾಡೋದಿಲ್ಲ, ತೊಂದರೆ ಕೊಡೋಲ್ಲ. ಅವು ಅಷ್ಟೇ, ಅವ್ರಿಗೆ ಯಾರು ತೊಂದರೆ ಕೊಟ್ಟಿಲ್ಲ ಅಂತೇಳಿದ್ರೆ ಅವು ಯಾರಿಗೂ ಇದು ಮಾಡಲ್ಲ. ನಿಮ್ಮ ಮಕ್ಕಳ ಜೊತೆ ಹೋದವರು ಬಿಸ್ಕೆಟ್ಸು, ಕೂಲ್ ಡ್ರಿಂಕ್ಸ್ ಏನಾದರೂ ತೊಗೊಂಡು ಹೋಗ್ತಿರಲ್ಲ, ಸೊ ಅದು ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಅಲ್ಲಿ ಡಿಸ್ಪ್ಲೇ ಆಗ್ತಿರೋದು ಬಂದ್ಬಿಟ್ಟು ನೆಕ್ಸ್ಟ್ ಟೆಂಪಲ್ನ ಅವರು ಯಾವ ಥರ ರೆಡಿ ಮಾಡಬೇಕು, ರಿನೋವೇಟ್ ಮಾಡಿ ಯಾವ ಥರ ಇಡಬೇಕು ಅನ್ನೋದಕ್ಕೆ ಒಂದು ಪ್ಲ್ಯಾನಿಂಗಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರೆಸೆಂಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವ್ರು ನೋಡಿರೋ ಪ್ರಕಾರ, ಅಲ್ಲಿ ತೋರಿಸ್ತಾ ಇರೋ ಪ್ರಕಾರ ಹಾಕಿದ್ರೆ ಅಂತೂ ಕಂಪ್ಲೀಟ್ ಮಾಡಿದ್ರೆ ಟೆಂಪಲ್ ಅಂತೂ ಸೂಪರಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಟೈಮಲ್ಲಿ ಪಾಂಡವರು ಇದ್ದು ಸ್ಟೇ ಮಾಡಿ ಪೂಜೆಗಳು ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಇಲ್ಲಿ ಇದ್ದು ಹೋಗಿರುವಂಥದ್ದು ಇದೇ ಬೆಟ್ಟದ ಹತ್ರ. ಸೊ ಟೆಂಪಲ್ನಲ್ಲಿ ಒಳಗಡೆ ಹೋಗೋಣ, ಗುಹೆಯಲ್ಲಿರೋದು. ಆ್ಯಂಡ್ ನೋಡ್ತಾ ಇದ್ದೀರಲ್ವ, ಏಕಶಿಲಾ ಅಂತಾರಲ್ವ, ಆ ಟೈಪಲ್ಲಿ ಒಂದೇ ದೊಡ್ಡ ಬಂಡೆ ಅದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸೈಡ್ ಸಹ ಪಾರ್ಕಿಂಗ್ ಮಾಡ್ಬೋದು, ಬಟ್ ಇಲ್ಲಿ ಹತ್ತೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರಲ್ವ, ಅಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿ ಇದ್ರ ಬ್ಯಾಕ್ ಸೈಡ್ ಒಂದು ಟೆಂಪಲ್ ಇದೆ, ಆಂಜನೇಯ ಸ್ವಾಮಿದು. ಸೊ ಅಲ್ಲಿಗೆ ಸಹ ಹೋಗ್ಬೋದು, ಅದೂ ತುಂಬ ಚೆನ್ನಾಗಿದೆ. ನಾನು ಈ ಸತಿ ಹೋಗೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಸದ್ಯಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸ್ಟೆಪ್ಸ್ ಎಲ್ಲ ಇದ್ದಾವೆ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗೋರು ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗ್ಬೋದು. ಮೇ ಬಿ ಇಲ್ಲಿ ಮೇಲಕ್ಕೆ ಬರೋದಕ್ಕೆ ಇಲ್ಲಿ ಮಾಡ್ತಾ ಇದ್ದಾರಲ್ವ, ಸೊ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆದಮೇಲೆ ವೆಹಿಕಲ್ಸ್ ಎಲ್ಲನೂ ಮೇಲಕ್ಕೆ ಬರ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಟೆಂಪಲ್ ಯಾವ್ದು ಎಷ್ಟು ಗುಹೆ ಬರುತ್ತೆ, ಒಳಗಡೆ ಎಷ್ಟೆಷ್ಟು ಮೂರ್ತಿಗಳು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತೇಳಿ ಎಲ್ಲರೂ ಅಲ್ಲಿ ಬೋರ್ಡ್ ಥರ ಹಾಕಿ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ. ಆ್ಯಂಡ್ ನನ್ನ ಮಗ ಮಲ್ಕೊಂಡಿದ್ದೇನೆ, ನಮ್ಮ ವೈಫ್ ಎತ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಎತ್ಕೊಂಡಿದ್ದೆ. ಸೊ ನಮ್ಮ ವೈಫು ಒಬ್ಬ ಯೂಟ್ಯೂಬರ್ ಆಗಿರೋದ್ರಿಂದ ನಂದು ವೀಡಿಯೋಸು ಅವರೇ ತೆಗಿತಾಯಿದ್ರು. ಒಂದು ಕೈಯಲ್ಲಿ ಅವ್ರ ವ್ಲಾಗ್ಗೆ ವೀಡಿಯೋಸು, ಇನ್ನೊಂದು ಕೈಯಲ್ಲಿ ನನಗೆ ವ್ಲಾಗ್ಸು ಸಹ ಹೆಲ್ಪ್ ಮಾಡ್ತಾಯಿದ್ದಾರೆ. ನಾವಿಬ್ಬರು ಹಾಗೆ, ಅವರು ಬ್ಯುಸಿ ಇದ್ದಾಗ ನಾನು ವ್ಲಾಗ್ಗೆ ಕ್ಲಿಪ್ಸ್ ತೆಗೆಯೋದು, ನಾನು ಬ್ಯುಸಿ ಇದ್ದಾಗ ಅವ್ರು ಕ್ಲಿಪ್ಸ್ ತೆಗೆಯೋದು, ಆ ಥರ ಶೇರ್ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಕನ್ಸ್ಟ್ರಕ್ಷನ್ ನಡೀತದೆ. ಮೇಲಿಂದ ವ್ಯೂ ಅಂತೂ ಸೂಪರಾಗಿದೆ. ಇಲ್ಲಿ ಒಂದು ಡೋರ್ ಕ್ಲೋಸ್ ಆಗಿತ್ತು, ಮೇ ಬಿ ಅದು ಇನ್ನೂ ಓಪನ್ ಆಗಿಲ್ಲ. ಬಿಕಾಸ್ ಅಲ್ಲಿ ಒಂದು 3 ದಿನ ಪ್ರತಿಷ್ಠಾಪನೆ ಮಾಡಿ ಅಥವಾ ಶಿವಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ನಂತರ ಅದೆಲ್ಲ ಓಪನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮಮ್ಮ ನಮ್ಮ ಆಂಟಿ ಅವರೆಲ್ಲ ಬಂದು ಕುತ್ಕೊಂಡ್ಬಿಟ್ರು. ಸ್ವಲ್ಪ ಹೊತ್ತು ಕೆಳಗಡೆಯಿಂದ ನಡ್ಕೊಂಬಂದು ಟಯರ್ಡ್ ಆಗಿಬಿಟ್ಟು. ಆ್ಯಂಡ್ ವ್ಯೂ ನೋಡಿ, ವ್ಯೂ ಅಂತೂ ಎಕ್ಸಲೆಂಟ್ ಆಗಿದೆ. ನನಗೂ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಈಗ ಬೇಸಿಗೆಯಲ್ಲಿ ಬಂದಿರೋದಕ್ಕೆ ಈ ಥರ ಇದೆ. ಇನ್ ಕೇಸ್ ನಾವು ಮಳೆಗಾಲದಲ್ಲಿ ಆ ಟೈಮಲ್ಲಿ ಬಂದರೆ ಇನ್ನೂ ಗ್ರೀನರಿಯಾಗಿ ಸೂಪರಾಗಿರುತ್ತೆ.
ನೋಡ್ತಾ ಇದ್ದೀರಲ್ಲ, ಒಳಗಡೆ ಅಂತೂ ಸೂಪರಾಗೇ ಇದೆ. ಕೂಲಾಗಿ ಮಕ್ಕಳೆಲ್ಲ ನೋಡಿ ಎಷ್ಟು ಕಿರಿಸ್ತಾ ಇದ್ದಾರೆ. ನನ್ನ ಮಕ್ಕಳಂತೂ ಇಬ್ಬರು ನಾನು ಒಳಗಡೆ ಹೋಗಿ ಅವ್ರನ್ನ ಬಿಟ್ಬಿಟ್ಟು ಒಂದು ಕ್ಲಿಪ್ ತೊಗೊಂಡು ಮತ್ತೆ ಇನ್ನೊಂದು ಸತಿ ಬಂದೆ ಕ್ಲೀನಾಗಿ ಕ್ಲಿಪ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನನ್ನ ಚಿಕ್ಕ ಮಗ ಎದ್ಬಿಟ್ಟು ಆ ಗಲಾಟೆಗೆ ನಮ್ಮಮ್ಮ ನೋಡಿ ಫೋಟೋಸ್ ತೆಗಿಯೋದು ಎಲ್ಲ ಮಾಡ್ಕೊತಾ ಇದ್ದಾರೆ, ವೀಡಿಯೋ ಕಾಲ್ಸ್ ಮಾಡೋದು ನಮ್ಮ ಯಾರಿಗಾದರೂ ತೋರಿಸೋದಕ್ಕೆ ಅಥವಾ ಸ್ಟೇಟಸ್ ಹಾಕೋದಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಮೂವರನ್ನ ನೀವು ಬಾಯ್ಸ್ ನೋಡ್ತಾ ಇರ್ಬೋದು. ಇವ್ರು ಬಂದ್ಬಿಟ್ಟು ನಮ್ಮ ಒಬ್ಬ ಕಮ್ಯುನಿಟಿಯಲ್ಲಿ ಒಬ್ಬರು ನೋಡಿ ಆವಾಗಲೇ ಕ್ಲೋಸ್ ಆಗಿತ್ತಲ್ವಾ ಅದು. ಆ್ಯಂಡ್ ಈ ಸೈಡು ಸಹ ಒಂದು ಬರುತ್ತೆ. ಆ್ಯಂಡ್ ಇಲ್ಲಿ ಪ್ರೆಸೆಂಟ್ ಪಾಂಡವ್ರದ್ದು ಇದು ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ನನಗೆ ಒಳಗಡೆ ಏನಪ್ಪ ಅನ್ನಿಸ್ತು ಅಂತ ಹೇಳಿದ್ರೆ ಕುತ್ಕೊಳ್ಳೋದಕ್ಕೆ ಪ್ರಶಾಂತವಾಗಿ ಕೆಳಗಡೆಯಿಂದ ಬಂದು ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಮತ್ತು ನಮ್ಮ ಮಿಸ್ಸಸ್ ಎಲ್ಲ ಕ್ಲಿಪ್ಸ್ ತೊಗೊಳ್ಳೋದು, ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು, ನಮ್ಮ ಅಮ್ಮ ಮತ್ತು ನಮ್ಮ ಆಂಟಿಯವರು ಸಹ ಅವರು ಅಷ್ಟೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದು ಫೋಟೋಸ್ ತೊಗೊಳ್ಳೋದು ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದು. ಅಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ವ, ನಾನು ಆಗಲೇ ಇವ್ರು ನಮ್ಮ ಕಮ್ಯುನಿಟಿಯವರು ಅಂತ ಹೇಳ್ಬಿಟ್ಟು ಇವ್ರು ನನಗೆ ನಾನು ಕೇಳಿದಿರೇ ಒಂದು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಬ್ರೋ. ಅವ್ರು ಬಂದ್ಬಿಟ್ಟು ಯಾರೂ ಅಲ್ಲ, ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಟ್ರಾವೆಲ್ ವ್ಲಾಗರ್ ಅವರು ಸಹ. ಅವ್ರ ಹೆಸರು ಬಂದ್ಬಿಟ್ಟು ಟ್ರಾವೆಲ್ ವಿತ್ ಮಾದೇಶ್ ಅಂತೇಳಿ. ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಪಾರ್ಕಿಂಗ್ ಹತ್ರ ಹೋದ್ಮೇಲೆ ಅವ್ರ ಕಾರ್ ಮೇಲೆ ಅವ್ರು ಹಾಕ್ಕೊಂಡಿದ್ರು, ಅದನ್ನು ನೋಡಿ ನನಗೆ ರೆಕಗ್ನೈಸ್ ಆಯಿತು. ಆ್ಯಂಡ್ ಅವರೇ ನನಗೆ ಹೆಲ್ಪ್ ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ನಮ್ಮಮ್ಮ ನಮ್ಮ ಆಂಟಿಯವರೆಲ್ಲ ಆ ಸೈಡ್ ಹೋಗ್ಬಿಟ್ಟಿದ್ರು ನೋಡೋದಕ್ಕೆ. ನಾನು ಯಾರನ್ನ ಕರೆಯೋದು, ನನ್ನದು ನಮ್ಮ ವೈಫ್ದು ಒಂದು ಪಿಕ್ ತೆಗಿಯೋದಕ್ಕೆ ಅಂತ ಅನ್ಕೊತಾ ಇರಬೇಕಾದ್ರೆ ಅವರೇ ಕರೆದು ಪಿಕ್ ತೆಗಿಬೇಕಂತೇಳಿ ಅವರೇ ತೆಗೆದ್ರು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಟೋಟಲ್ಲು ಯಾವ್ಯಾವ ಮೂರ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ರಲ್ಲ, ಓವರಾಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ. ನನಗೂ ಮಕ್ಕಳಿಗಂತೂ ಅಲ್ಲಿ ನೋಡಿ, ನಾನು ಇಬ್ಬರು ಮಕ್ಕಳು ನಮ್ಮ ಸೊಸೆ ಎಲ್ಲರೂ ಫುಲ್ ಖುಷಿಯಾಗಿ ಜೋಶಲ್ಲಿ ಆಟ ಆಡಿಕೊಂಡು ಕಿರ್ಚ್ಕೊಂಡು ಆ ಒಳಗಡೆ ಸೌಂಡ್ ಬರ್ತಾಯಿದ್ರೆ ಅವ್ರಿಗೇನೋ ಒಂಥರ ಜೋಶ್ ಆಗ್ತಾ ಇರಬೇಕು, ಅದಕ್ಕೆ ತುಂಬ ಕಿರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಬಿಡ್ರು ಕಿರ್ಚಿರೋ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಅವರು ನೋಡಿ ಎಷ್ಟು ಜೋಶಾಗಿದ್ದಾರೆ. ನನ್ನ ಚಿಕ್ಕ ಮಗ ನೋಡಿ, ದೊಡ್ಡ ಮಗ ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ತಾ ಇರ್ತಾನೆ. ಅವ್ನು ದೊಡ್ಡವನು ಅಷ್ಟು ಫುಲ್ ಖುಷಿಯಾಗಿ ಕಿರ್ಚ್ಲಾಡ್ಕೊಂಡು ಆಟ ಆಡ್ಕೊಂಡಿದ್ದಾನೆ. ನನಗೊಂಥರ ಖುಷಿ ಆಯಿತು. ಕರ್ಕೊಂಬಂದಿದ್ದಕ್ಕೂ ಅವ್ನಿಗೂ ಆ ಪೇನ್ ಗೊತ್ತಾಗಲ್ಲ, ಮರ್ತೋಗ್ತಾನೆ, ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂತ. ನಮ್ಮ ವೈಫ್ ನೋಡಿ ಅವ್ರ ಲಾಗ್ಸಲ್ಲಿ ಕ್ಲಿಪ್ಸ್ ತೊಗೊಳ್ಳೋಕ್ಕೆ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ನಾನು ಫೋಟೋ ತೆಗಿತೀನಿ ಅಂತೇಳಿ ಮುಗಿಸ್ಬಿಟ್ಟು ಮತ್ತು ಹಾಗೆ ಮುಂದಕ್ಕೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಬಂದ್ಬಿಟ್ಟು ಸಾಲುಮರದ ತಿಮ್ಮಕ್ಕ ಮತ್ತು ಇನ್ನೊಬ್ಬರು ನಮ್ಮ ತಿರುವನಮಲೆ ಟೆಂಪಲ್ ಹತ್ರ ಒಬ್ಬರು ಇರ್ತಾರಲ್ವ ಅವ್ರದ್ದು. ಮತ್ತು ನೋಡಿ ಎಷ್ಟು ಅವ್ರು ಗಣ್ಯ ವ್ಯಕ್ತಿಗಳಿರ್ತಾರಲ್ವ, ಅವ್ರ ಸಾಧನೆ ಏನು, ಅವ್ರು ಏನು ಮಾಡಿದ್ದಾರೆ, ಅವ್ರಿಗೂ ಬುದ್ಧಿ ಹೇಗೆ ಬಂತು, ಅದ್ರ ಬಗ್ಗೆ ಎಲ್ಲ ಸಣ್ಣ ಅವ್ರು ಯಾವಾಗ ಜನಿಸಿದ್ರು, ಯಾವಾಗ ಮರಣಿಸಿದ್ರು, ಅವ್ರದ್ದು ಏನಿದ್ದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಅವರು ಯಾವ ಥರ ಇದು ಮಾಡಿದ್ರು, ಯಾವ ಥರ ಜೀವಿಸಿದ್ರು ಅಂತ ಹೇಳ್ಬಿಟ್ಟು ಒಬ್ಬೊಬ್ರದ್ದು ಒಂದೊಂದು ಇದರಲ್ಲಿ ಮಾಡಿದ್ದಾರೆ. ಒಂದೊಂದು ಬೋರ್ಡ್ ನೇಮ್ ಬೋರ್ಡ್ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅಲ್ಲಿ ಗಣೇಶ ಟೆಂಪಲ್ ಬರುತ್ತೆ, ಫಸ್ಟ್ ಗಣೇಶಂದು ಟೆಂಪಲ್ಲು. ಸೊ ಅಲ್ಲಿ ಬಂದಿದ ತಕ್ಷಣ ಅರ್ಚಕರು ಹೇಳಿದ್ರು ವೀಡಿಯೋಸು ಮತ್ತು ಫೋಟೋಸು ತೆಗಿಯೋಗಿಲ್ಲ, ನಾಟ್ ಅಲೋಡ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಕಂಪ್ಲೀಟ್ ಮಾಡಿಬಿಟ್ಟೆ ನಾನು. ಆ್ಯಂಡ್ ಇಲ್ಲಿ ಕ್ಲೋಸ್ ಆಗಿದೆ, ಅದು ಓಪನ್ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಪಾರ್ವತಿ ದೇವಿಯವ್ರದ್ದಿದೆ ವಿಗ್ರಹ, ಅಲ್ಲಿ ದರ್ಶನ ಮಾಡಿಕೊಂಡು ಎಲ್ಲ ಈಚೆ ಇದು ಎಕ್ಸಿಟ್ ಪಾಯಿಂಟ್ ಹತ್ರ ಈ ಟೆಂಪಲ್ದು ಹಿಸ್ಟ್ರಿ, ಈ ಟೆಂಪಲ್ ಈ ಪ್ಲೇಸ್ದು ಎಲ್ಲ ಹಿಸ್ಟ್ರಿ ಇಟ್ಟಿದ್ದಾರೆ. ವಿವಿಧ 5 ಲ್ಯಾಂಗ್ವೇಜಸಲ್ಲಿದ್ದಾವೆ. ಕುಂಕುಮ ತಗೊಳ್ಳೋರು ತಗೊಂಡು ಹೋಗ್ಬೋದು. ಆ್ಯಂಡ್ ಈ ಟೆಂಪಲ್ ಹಿಸ್ಟ್ರಿ ಎಲ್ಲನೂ ಅದರಲ್ಲಿ ಬರೆದಿರುತ್ತೆ, ಬೇಕಾದರೂ ತಗೊಂಡು ರೀಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆಯಿತು ಫ್ರೆಂಡ್ಸ್, ನಾವು ಅಲ್ಲಿ ಮುಗಿಸ್ಕೊಂಡು ಈಚೆ ಬಂದೆ. ನೋಡ್ತಾ ಇದ್ದೀರಲ್ವ, ಒಂದೇ ಬೆಟ್ಟದಲ್ಲಿ ಒಳಗಡೆ ಆ ಸೈಡ್ ಹೋಗಿ ಈ ಸೈಡ್ ಬರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಕಂಪ್ಲೀಟಾಗಿ ಫಿನಿಶ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಯಾಕಂದರೆ ಅವ್ರು ನೋಡ್ಸಿರೋ ಪ್ರಕಾರ ಅಲ್ಲಿ ತುಂಬ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು ಪ್ಲೇಸು. ಅಂದರೆ ಎಲ್ಲ ರೆಡಿ ಮಾಡಿದ್ರೆ ಟ್ರಾವೆಲರ್ಸ್ ಆಗಲಿ, ಒನ್ ಡೇ ಟ್ರಿಪ್ ಆಗಲಿ ಬಂದು ಇಲ್ಲಿ ನೋಡಿಕೊಂಡು ಕೈವಾರ ನೋಡಿಕೊಂಡು ಒನ್ ಡೇನ ಈಸಿಯಾಗಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ, ನನಗೂ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಗೆ ಯಾವ ಥರ ಅನ್ನಿಸ್ತು, ಯಾರಾದರೂ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ವೀಡಿಯೋನಲ್ಲಿ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಬೋದು. ಅಥವಾ ನಾನು ಏನಾದರೂ ಮಿಸ್ಟೇಕ್ ಮಾಡಿದರೂ ಸಹ ನನಗೆ ಹಾಗೆ ತಿಳಿಸ್ಕೊಡ್ಬೋದು. ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋಗೆ ನನ್ನ ತಪ್ಪು ಏನಿದೆ ಅನ್ನೋದನ್ನ ನಾನು ಸರಿಪಡಿಸ್ಕೊಳ್ತೀನಿ. ಆ್ಯಂಡ್ ಎಲ್ಲ ಮುಗೀತು. ನೋಡ್ತಾ ಇದ್ದೀರಲ್ಲ, ಕೆಳಗಡೆಯಿಂದ ಮೇಲೆ ಬರೋದಕ್ಕೆ ರೋಡ್ ಆಗ್ತಾಯಿದ್ದಾರೆ. ಆ್ಯಂಡ್ ಆ ಸೈಡ್ ಸ್ಟೆಪ್ಸ್ ಸಹ ಇದ್ದಾವೆ. ಎಲ್ಲ ವೀಡಿಯೋ ಮಾಡಿಕೊಂಡು ನಾನು ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಕೆಳಗಡೆ ಇಳಿಬೇಕಾದ್ರೆ ಅವರು ಟ್ರಾವೆಲ್ ವಿತ್ ಮಾದೇಶ್ ಅಂತ ಹೇಳಿದ್ನಲ್ವ, ಸೊ ಅವರು ಡ್ರೋನ್ ತಂದಿದ್ರು. ಡ್ರೋನಲ್ಲೂ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಮುಂದೆ ಬರೋ ವೀಡಿಯೋಗಳಲ್ಲಿ ನಾನು ಡ್ರೋನ್ ತಗೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ಬರೋ ವೀಡಿಯೋಗಳಲ್ಲಿ ಮಾಡೋಣ ಖಂಡಿತವಾಗ್ಲೂ.
ಆ್ಯಂಡ್ ಇದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನನ್ನ ಫ್ಯಾಮಿಲಿ ಜೊತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು